ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 10. ಋಷ್ಯಶೃಂಗನು ಅಂಗದೇಶಕ್ಕೆ ಬಂದು ಕ್ಷಾಮವನ್ನು ಹೋಗಲಾಡಿಸಿದುದು. ರಾಜನಿಂದ ಈ ಪ್ರಕಾರವಾಗಿ ಆಜ್ಞಪ್ತನಾದ ಸುಮಂತ್ರನು ರಾಜನನ್ನು ಕುರಿತು ಋಷ್ಯಶೃಂಗನನ್ನು ಕರೆತಂದ ವಿಚಾರವನ್ನು ಹೇಳುವೆನು. ಮಂತ್ರಿಗಳೊಡಗೂಡಿಸಿ ಕೇಳುವವನಾಗು ಎನ್ನುತ್ತಾ ಆ ಚರಿತ್ರೆಯನ್ನು ಹೇಳತೊಡಗಿದನು. ರೋಮಪಾದ ರಾಜನ ಪುರೋಹಿತನು ಮಂತ್ರಿಗಳು ಆತನನ್ನು ಕುರಿತು, ಎಲೈ ರಾಜನೇ, ಅಪಾಯವಿಲ್ಲದ ಉಪಾಯವನ್ನು ನಾವು ಯೋಚಿಸಿದ್ದೇವೆ. ಋಷ್ಯಶೃಂಗನು ತಪಸ್ಸಿನಲ್ಲಿಯೂ ಅಧ್ಯಯನದಲ್ಲಿಯೂ ನಿರತನಾಗಿ ಕಾಡಿನಲ್ಲೇ ಇರುವವನು. ಸ್ತ್ರೀಯರನ್ನು ವಿಷಯ ಸುಖಗಳನ್ನು ಕಂಡವನಲ್ಲ. ಮನುಷ್ಯನ ಚಿತ್ತವನ್ನು ಅಪಹರಿಸತಕ್ಕಂಥ ಎಲ್ಲರಿಗೂ ಪ್ರಿಯವಾಗತಕ್ಕ ಇಂದ್ರಿಯ ವಿಷಯಗಳಿಂದ ಆತನನ್ನು ಪಟ್ಟಣಕ್ಕೆ ಕರೆತರೋಣ. ಇದಕ್ಕೆ ನಿನ್ನ ಒಪ್ಪಿಗೆಯನ್ನು ಕೊಡು. ರೂಪವತಿಯರು ಚೆನ್ನಾಗಿ ಅಲಂಕೃತರಾಗಿಯೂ ಇರುವ ವೇಶ್ಯಾ ಸ್ತ್ರೀಯರನ್ನು ಅಲ್ಲಿಗೆ ಕಳುಹಿಸಿಕೊಡು. ಅವರು ಆತನನ್ನು ನಾನಾ ಉಪಾಯಗಳಿಂದ ವಂಚಿಸಿ ಆತನಿಂದ ಗೌರವಿಸಲ್ಪಟ್ಟು ಆತನನ್ನು ಇಲ್ಲಿಗೆ ಕರೆತರುವರು ಎಂದರು. ರಾಜನು ಹಾಗೇ ಆಗಲಿ ಎನ್ನಲು ಪುರೋಹಿತನು ಮಂತ್ರಿಗಳು ತಕ್ಕ ಏರ್ಪಾಡು ಮಾಡಿದರು. ಉತ್ತಮರಾದ ವೇಶ್ಯ ಸ್ತ್ರೀಯರು ಋಷ್ಯಶೃಂಗನಿದ್ದ ದೊಡ್ಡ ವನವನ್ನು ಪ್ರವೇಶಿಸಿ ಆಶ್ರಮಕ್ಕೆ ಸಮೀಪದಲ್ಲಿ ಆತನ ದರ್ಶನಕ್ಕಾಗಿ ಪ್ರಯತ್ನ ಪಡುತ್ತಿದ್ದರು. ಧೀರನಾದ ಋಷಿಪುತ್ರನಾದರೂ ಯಾವಾಗಲೂ ಆಶ್ರಮದಲ್ಲೇ ವಾಸಿಸುತ್ತಾ ತಂದೆಯನ್ನು ಸದಾ ಉಪಚರಿಸುತ್ತಾ ಅದರಿಂದಲೇ ತೃಪ್ತನಾಗಿ ಆಶ್ರಮದಿಂದ ಹೊರಗೆ ಬರುತ್ತಲೇ ಇರಲಿಲ್ಲ. ತಪಸ್ವಿಯಾದ ಆತನು ಹುಟ್ಟಿದಂದಿನಿಂದ ಬೇರೊಬ್ಬ ಹೆಂಗಸನ್ನಾಗಲಿ ಗಂಡಸನ್ನಾಗಲಿ ಅಷ್ಟೇಕೆ ನಗರಗಳಲ್ಲೂ ಗ್ರಾಮಾಂತರಗಳಲ್ಲೂ ದೊರಕತಕ್ಕ ಯಾವುದೊಂದು ಪದಾರ್ಥವನ್ನಾಗಲಿ ಕಂಡವನಲ್ಲ. ಹೀಗಿರಲು ಒಂದು ಸಲ ಅಕಸ್ಮಾತ್ತಾಗಿ ಆ ವಿಭಾಂಡಕ ಋಷಿಯ ಮಗನು ಈ ಸ್ತ್ರೀಯರಿದ್ದ ಪ್ರದೇಶಕ್ಕೆ ಬಂದು ಅವರನ್ನು ನೋಡಿಬಿಟ್ಟನು. ವಿಚಿತ್ರವಾಗಿ ವೇಷಭೂಷಣಗಳನ್ನು ಧರಿಸಿದ್ದ ಸ್ತ್ರೀಯರು ಇಂಪಾದ ಸ್ವರದಿಂದ ಗಾನ ಮಾಡುತ್ತಾ ಋಷಿಪುತ್ರನ ಬಳಿಗೆ ಬಂದು, ಎಲೈ ಬ್ರಾಹ್ಮಣನೇ, ನೀನು ಯಾರು? ಏತಕ್ಕಾಗಿ ಇಲ್ಲಿದ್ದೀಯೆ? ಜನರಹಿತವಾದ ಈ ಘೋರಾರಣ್ಯದಲ್ಲಿ ಒಬ್ಬನೇ ಏಕೆ ಸಂಚರಿಸುವೆ? ನಾವು ತಿಳಿಯಲಪೇಕ್ಷಿಸುವೆವು, ನಮಗೆ ಹೇಳು ಎಂದರು. ಎಂದೂ ಕಾಣದ ಮನಸೆಳೆಯತಕ್ಕ ರೂಪವುಳ್ಳ ಆ ಸ್ತ್ರೀಯರನ್ನು ಕಂಡು ಒಂದು ವಿಧವಾದ ಸ್ನೇಹಭಾವದಿಂದ ಅವರಿಗೆ ತನ್ನ ತಂದೆಯ ವೃತ್ತಾಂತವನ್ನು ತಿಳಿಸಬೇಕೆಂದು ಬುದ್ಧಿಯು ಹುಟ್ಟಿತು. ನಮ್ಮ ತಂದೆಯು ವಿಭಾಂಡಕ ಋಷಿ, ನಾನು ಆತನಿಗೆ ಔರಸ ಪುತ್ರ. ನನ್ನ ಹೆಸರು ಋಷ್ಯಶೃಂಗನೆಂದು ಲೋಕದಲ್ಲಿ ಖ್ಯಾತಿಯುಂಟು. ಎಲೈ ಶುಭ ದರ್ಶನರೇ, ನಮ್ಮ ಆಶ್ರಮವು ಇಲ್ಲಿಯೇ ಸಮೀಪದಲ್ಲಿದೆ. ನಾವು ನಿಮ್ಮೆಲ್ಲರನ್ನು ಅಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಿ ಸತ್ಕರಿಸುವೆವು, ಸ್ವೀಕರಿಸಬೇಕು ಎನ್ನಲು ಅವರೆಲ್ಲರೂ ಆ ಆಶ್ರಮವನ್ನು ನೋಡಲಿಚ್ಛಿಸಿ ಆತನೊಡನೆ ಬಂದರು. ಬಂದ ಅತಿಥಿಗಳಿಗೆ ಋಷಿಪುತ್ರನು ಅರ್ಘ್ಯಪಾದ್ಯ ಕಂದಮೂಲ ಫಲಗಳನ್ನು ಕೊಟ್ಟು ಸತ್ಕರಿಸಿದನು. ಆ ಸತ್ಕಾರವನ್ನೆಲ್ಲ ಸ್ವೀಕರಿಸಿ ಅವರೆಲ್ಲರೂ ವಿಭಾಂಡಕ ಋಷಿಗೆ ಭಯಪಟ್ಟವರಾಗಿ ಕಾತರತೆಯಿಂದ ಬೇಗ ಹೊರಟು ಹೋಗಬೇಕೆಂದು ಮನಸ್ಸು ಮಾಡಿದರು. ಆಗ ಅವರೆಲ್ಲರೂ, ಎಲೈ ಬ್ರಾಹ್ಮಣನೇ, ನಾವೂ ಕೂಡ ನಿನಗೆ ಉತ್ತಮವಾದ ಈ ಫಲಗಳನ್ನು ತಂದಿರುವೆವು. ನಿನಗೆ ಮಂಗಳವಾಗಲಿ, ಅವುಗಳನ್ನು ಸ್ವೀಕರಿಸಿ ಬೇಗನೆ ಅವುಗಳನ್ನು ತಿಂದುಬಿಡು ಎನ್ನುತ್ತಾ ಸಂತೋಷದಿಂದ ಎಲ್ಲರೂ ಅವನನ್ನು ಆಲಿಂಗಿಸಿ ತಾವು ತಂದಿದ್ದ ಸಿಹಿ ಕಡುಬುಗಳನ್ನು ಇತರ ನಾನಾ ಭಕ್ಷ್ಯಗಳನ್ನು ಕೊಟ್ಟರು. ಕಾಡಿನಲ್ಲಿಯೇ ಯಾವಾಗಲೂ ವಾಸ ಮಾಡುವವನು ಎಂದೂ ತಿನ್ನದ ಆ ಪದಾರ್ಥಗಳ ರುಚಿ ನೋಡಿ ತೇಜಸ್ವಿಯಾದ ಋಷಿಪುತ್ರನು ಅವುಗಳನ್ನು ಹಣ್ಣುಗಳೆಂದೇ ತಿಳಿದುಕೊಂಡನು. ಆನಂತರ ಆ ಸ್ತ್ರೀಯರೆಲ್ಲರೂ ಆತನ ತಂದೆಗೆ ಭಯಪಟ್ಟವರಾಗಿ ತಮ್ಮ ಋತಚರ್ಯೆಗೆ ಹೋಗುವೆವೆಂದು ನೆಪ ಹೇಳಿ ಆ ಬ್ರಾಹ್ಮಣನ ಅಪ್ಪಣೆಯನ್ನು ಕೇಳಿ ಹೊರಟು ಹೋದರು. ಅವರೆಲ್ಲರೂ ಹೊರಟು ಹೋದ ತರುವಾಯ ಕಾಶ್ಯಪ ವಂಶೋತ್ಪನ್ನನಾದ ಆ ಬ್ರಾಹ್ಮಣನು ಮನಸ್ಸಿನಲ್ಲಿ ಕಳವಳವನ್ನು ಹೊಂದಿದವನಾಗಿ ದುಃಖದಿಂದ ನಿಂತ ಕಡೆ ನಿಲ್ಲದೆ ತಿರುಗಾಡುತ್ತಿದ್ದನು. ತೇಜಸ್ವಿಯಾದ ಆತನು ಮರುದಿನ ಮೊದಲು ತಾನು ಮನೋಹರವಾಗಿಯೂ ಅಲಂಕಾರಯುಕ್ತರಾಗಿಯೂ ಇದ್ದ ಆ ಸ್ತ್ರೀಯರನ್ನು ಎಲ್ಲಿ ನೋಡಿದ್ದನೋ ಆ ಪ್ರದೇಶಕ್ಕೆ ಬಂದನು. ಈ ಬ್ರಾಹ್ಮಣನು ಬರುತ್ತಿರುವುದನ್ನು ಕಾಣುತ್ತಲೇ ಆ ಸ್ತ್ರೀಯರು ತಮ್ಮ ಕೆಲಸವು ಕೈಗೂಡಿತೆಂಬ ಸಂತೋಷದಿಂದ ಆತನ ಬಳಿಗೆ ಬಂದು ಎಲ್ಲರೂ ಹೀಗೆಂದು ಹೇಳಿದರು. ಎಲೈ ಸೌಮ್ಯನೇ, ನಮ್ಮ ಆಶ್ರಮಕ್ಕೆ ಬರುವವನಾಗು. ಅಲ್ಲಿ ನಿನ್ನನ್ನು ಸತ್ಕರಿಸತಕ್ಕ ಈ ವಿಧಿಯು ಇನ್ನೂ ಹೆಚ್ಚು ವೈಭವದಿಂದ ನಡೆಯುವುದು. ಅವರುಗಳ ಮಾತು ಹೃದಯಂಗಮವಾಗಿತ್ತು. ಅವರೊಡನೆ ಪ್ರಯಾಣ ಮಾಡುವ ಮನಸ್ಸು ಮಾಡಿದನು. ಈ ಪ್ರಕಾರ ಆ ಹೆಂಗಸರು ಆತನನ್ನು ತಮ್ಮ ದೇಶಕ್ಕೆ ಕರೆತಂದರು. ಮಹಾತ್ಮನಾದ ವಿಪ್ರನು ಬಂದೊಡನೆಯೇ ಪರ್ಜನ್ಯ ದೇವನು ಚೆನ್ನಾಗಿ ಮಳೆ ಕರೆದನು.
ಜನಗಳೆಲ್ಲ ಆನಂದಭರಿತರಾದರು. ಮಳೆಯನ್ನು ಜೊತೆಯಲ್ಲೇ ಕರೆದುಕೊಂಡು ತನ್ನ ದೇಶಕ್ಕೆ ಬಂದ ಆ ಬ್ರಾಹ್ಮಣನನ್ನು ರೋಮಪಾದ ರಾಜನು ಎದುರುಗೊಂಡು ವಿನಯದಿಂದ ನಮಸ್ಕರಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಅರ್ಪಿಸಿದನು. ಋಷ್ಯಶೃಂಗ ಮುನಿ ಕೂಡ ಯುಕ್ತವಾದ ರೀತಿಯಲ್ಲಿ ರಾಜನನ್ನು ಸಮಾಧಾನಪೂರ್ವಕವಾದ ಮಾತುಗಳಿಂದ ಗೌರವಿಸಲು ರಾಜನು ಆತನನ್ನು ಉಪಾಯಾಂತರದಿಂದ ವಂಚಿಸಿ ಕರೆತಂದುದಕ್ಕಾಗಿ ಸಿಟ್ಟು ಮಾಡಬಾರದೆಂದು ಆ ಬ್ರಾಹ್ಮಣೋತ್ತಮನ ಅನುಗ್ರಹವನ್ನು ಯಾಚಿಸಿದನು. ಅನಂತರ ರಾಜನು ಅಂತಃಪುರವನ್ನು ಪ್ರವೇಶಿಸಿ ಯುಕ್ತವಾದ ಏರ್ಪಾಡುಗಳೆಲ್ಲವೂ ನಡೆದ ಮೇಲೆ ಶಾಂತ ಎಂಬ ತನ್ನ ಕನ್ಯೆಯನ್ನು ಯಥಾವಿಧಿಯಾಗಿ ಶಾಂತ ಮನಸ್ಕನಾಗಿ ಆತನಿಗೆ ಧಾರೆ ಎರೆದು ಕೊಟ್ಟು ಸಂತೋಷಭರಿತನಾದನು. ಮಹಾ ತೇಜಸ್ವಿಯಾದ ಋಷ್ಯಶೃಂಗನು ಹೆಂಡತಿಯಾದ ಶಾಂತಾದೇವಿಯೊಡನೆ ಎಲ್ಲ ಇಷ್ಟಾರ್ಥಗಳನ್ನು ಪಡೆದು ಸುಸಂಸ್ಕೃತನಾಗಿ ಅಲ್ಲಿಯೇ ವಾಸ ಮಾಡುತ್ತಿದ್ದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.